ನಮಸ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ವಿಶೇಷ ಸರಣಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಾರ್ಟ್ 1 ಈ ಸರಣಿಯ ಒಂದು ಭಾಗದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವುದ್ಯಾವುದು ಅಂತ ತಿಳಿಸ್ಕೊಟ್ವಿ. ಇವತ್ತಿನ ಪಾರ್ಟ್ 2 ಭಾಗ 2ರಲ್ಲಿ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನದ ಒಂದು ವಿಶೇಷ ಸಬ್ಜೆಕ್ಟ್ಗಳು ಯಾವುದು, ಆ ವಿಷಯಗಳು ಯಾವುದು ಅಂತ ನಾವು ಇವತ್ತು ಶ್ರೀ ಪ್ರಶಾಂತ್ ನೀಲಾವರ ಸರ್ ಇದ್ದಾರೆ. ಅವರ ಇಂಟ್ರೊಡಕ್ಷನ್ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಸುಮಾರು 20 ವರ್ಷಗಳಕ್ಕಿಂತ ಅಧಿಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಿದ್ದಾರೆ. ಅವ್ರ ಹತ್ರ ನಾವು ಕೇಳೋಣ. ನಮಸ್ತೆ ಸರ್, ಮತ್ತೊಮ್ಮೆ ಸ್ವಾಗತ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳ ಈ ಅಧ್ಯಯನ ಮಾಡುವಾಗ ಯಾವ್ಯಾವ ವಿಷಯಗಳನ್ನ ಹೇಗೆ ಓದಬೇಕು, ಯಾವುದು ಓದಬೇಕಂತ ತಿಳಿಸ್ಕೊಡ್ಬೋದಾ ಸರ್? ಖಂಡಿತ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ವಿಷಯ ಫೋಕಸಿಂಗ್ ಏರಿಯಾಸ್ ಆಫ್ ಸ್ಟಡಿ ಅಂತ ಕರಿತೇವಲ್ಲ, ಅದು ಬೇರೆ ಬೇರೆ ಪರೀಕ್ಷೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿದೆ. ನೀವು ರಾಷ್ಟ್ರಮಟ್ಟದ ಪರೀಕ್ಷೆಗಳಲ್ಲಿ ಮೊದಲಿಗೆ ನಮಗೆ ಕಣ್ಮುಂದೆ ಬರುವಂಥದ್ದು ನಾಗರಿಕ ಸೇವಾ ಪರೀಕ್ಷೆ. ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಏನಿರ್ತದೆ ಅಂತ 3 ಹಂತದಲ್ಲಿ ನಾಗರಿಕ ಸೇವಾ ಪರೀಕ್ಷೆ ನಡೀತದೆ. ಒಂದು ಮೊದಲ ಹಂತ ಪ್ರಿಲಿಮಿನರಿ ಪೂರ್ವಭಾವಿ ಪರೀಕ್ಷೆ, ಅದು ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆಯ ವಿಷಯವಾಗಿರ್ತದೆ, ಪರೀಕ್ಷೆ ಆಗಿರ್ತದೆ. ಅದರಲ್ಲಿ 2 ಪೇಪರ್ಗಳನ್ನು ಅವರು ಬರಿಬೇಕಾಗತ್ತೆ. ಒಂದು ಜನರಲ್ ಸ್ಟಡೀಸ್ ಅಂತೇಳಿ ಕರಿತೇವೆ, ಸಾಮಾನ್ಯ ಜ್ಞಾನದ ಒಂದು ಪೇಪರ್. ಮತ್ತೊಂದು CSAT ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್, ಮನೋಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುವಂಥ ಒಂದು ಪತ್ರಿಕೆ. ಸಾಮಾನ್ಯ ಜ್ಞಾನದಲ್ಲಿ ಏನು ಬರ್ತದೆ ಅಂತ, ಸಾಮಾನ್ಯ ಜ್ಞಾನದಲ್ಲಿ 2 ವಿಚಾರಗಳಿವೆ. ಒಂದು ಜನರಲ್ ನಾಲೆಡ್ಜ್, ಸ್ಟ್ಯಾಟಿಕ್ GK ಅಂತೇಳಿ ಕರೀಬೋದು. ಇನ್ನೊಂದು ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು. ಅದೇ ವಿಷಯಕ್ಕೆ ಜನರಲ್ ನಾಲೆಡ್ಜ್ನಲ್ಲಿ ಬರುವಂಥ ವಿಷಯಗಳ ಪ್ರಚಲಿತ ವಿದ್ಯಮಾನಗಳು ಏನು ಅನ್ನೋದನ್ನು ಕರೆಂಟ್ ಅಫೇರ್ಸ್ ಅಂತ ಕರಿತೇವೆ. ಪ್ರಚಲಿತ ವಿದ್ಯಮಾನಗಳು ಅದು ಸಾಮಾನ್ಯ ಜ್ಞಾನದ ಒಂದು ಭಾಗವಾಗಿರ್ತದೆ. ಸಾಮಾನ್ಯ ಜ್ಞಾನದಲ್ಲಿ ಒಟ್ಟು ಒಂದು 6 ಕ್ಷೇತ್ರಗಳನ್ನು ನಾವು ಗುರುತಿಸ್ಬೋದು. ಮೊದಲನೇದು ಪಾಲಿಟಿ, ರಾಜಕಾರಣ ಅಂತ ಹೇಳಿದರೆ ಒಂದು ಬಹಳ ಮುಖ್ಯವಾದಂಥ ಏರಿಯಾ ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತ ಸಂವಿಧಾನ. ಬಹುಶಃ ಪ್ರೊಫೆಷನಲ್ ಕೋರ್ಸಿಗೆ ಸಂಬಂಧಪಟ್ಟ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೊರತುಪಡಿಸಿ, ಚಾರ್ಟೆಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರೀಸ್, ಈ ಪರೀಕ್ಷೆಗಳನ್ನು ಬಿಟ್ಟು ಭಾರತದಲ್ಲಿ ನಡೆಸುವ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಂವಿಧಾನದ ಮೇಲೆ ಪ್ರಶ್ನೆಗಳೇ ಇಲ್ಲದ ಪರೀಕ್ಷೆಗಳೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಬಹಳ ಮುಖ್ಯವಾದಂಥ ಒಂದು ಕ್ಷೇತ್ರ ಅಂತ ಹೇಳಿದರೆ ಭಾರತ ಸಂವಿಧಾನ. ಇದರ ಜೊತೆಗೆ ಪಕ್ಷ ರಾಜಕಾರಣ, ಹಿತಾಸಕ್ತಿ ಗುಂಪುಗಳು, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದರ ಮುಂದಿರುವಂಥ ಸವಾಲುಗಳು, ಇಂಥದ್ದೆಲ್ಲ, ಮತ್ತು ಆಡಳಿತ, ಗುಡ್ ಗವರ್ನೆನ್ಸ್, ಆ ಆಡಳಿತಕ್ಕೆ ಸಂಬಂಧಪಟ್ಟಂಥ ಅಂಶಗಳು, ಇದೆಲ್ಲವೂ ಕೂಡ ಪಾಲಿಟಿ. ಇದರ ಜೊತೆಗೆ ಇಂಟರ್ನ್ಯಾಷನಲ್ ಪಾಲಿಟಿ, ಅಂತಾರಾಷ್ಟ್ರೀಯ ರಾಜಕಾರಣ. ಇದರಲ್ಲಿ ಬೇರೆ ಬೇರೆ ರೀತಿಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು, UNO ಇರ್ಬೋದು, WTO ಇರ್ಬೋದು, IMF, ವರ್ಲ್ಡ್ ಬ್ಯಾಂಕ್ ಇರ್ಬೋದು, G7 ಇರ್ಬೋದು, G20 ಇರ್ಬೋದು, ಬೇರೆ ಬೇರೆ ಬ್ರಿಕ್ಸ್ ಸಂಘಟನೆ ಇರ್ಬೋದು, ಬೇರೆ ಬೇರೆ ಜಾಗತಿಕ ಸಂಸ್ಥೆಗಳು, ಪ್ರಾದೇಶಿಕ ಸಂಸ್ಥೆಗಳು, ಆಸಿಯಾನ್, ಸಾರ್ಕ್ ಅಥವಾ ಆಫ್ರಿಕನ್ ಯೂನಿಯನ್, ಯುರೋಪಿಯನ್ ಯೂನಿಯನ್ ಅಂತ ಪ್ರಾದೇಶಿಕ ಸಂಘಟನೆಗಳು, ಈ ಸಂಘಟನೆಗಳ ವಿದ್ಯಮಾನಗಳ ಕುರಿತಾಗಿ ಅಂತಾರಾಷ್ಟ್ರೀಯ ಒಪ್ಪಂದಗಳು, ಬಹಳ ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಒಪ್ಪಂದಗಳಿರ್ಬೋದು, ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಒಪ್ಪಂದಗಳಿರ್ಬೋದು, ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಂಥ ಒಪ್ಪಂದಗಳಿರ್ಬೋದು. ಸೊ ಇಂಟರ್ನ್ಯಾಷನಲ್ ಟ್ರೀಟೀಸ್ ಆ್ಯಂಡ್ ಅಗ್ರಿಮೆಂಟ್ಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಫಾರಿನ್ ಪಾಲಿಸೀಸ್, ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಕಮರ್ಷಿಯಲ್ ಮ್ಯಾಟರ್ಸ್. ಅದರ ಜೊತೆಗೆ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಸ್, ಬಾರ್ಡರ್ ಡಿಸ್ಪ್ಯೂಟ್ಸ್, ವಾಟರ್ ಡಿಸ್ಪ್ಯೂಟ್ಸ್, ಇಂಥದ್ದೆಲ್ಲ ಒಂದು ಪಾಲಿಟಿಯಲ್ಲಿ ಬರುವಂಥ ವಿಷಯ. ಎರಡನೇದು ಇಕಾನಮಿ ಅಂತ ಹೇಳಿದರೆ ಬಜೆಟ್ ಅಲೋಕೇಶನ್ಸ್, ಡೆವಲಪ್ಮೆಂಟಲ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್, ಅಭಿವೃದ್ಧಿ ಯೋಜನೆಗಳು, ವೆಲ್ಫೇರ್ ಸ್ಕೀಮ್ಸ್, ಸೆನ್ಸಸ್ ರಿಪೋರ್ಟ್ಗಳು, ಇಕನಾಮಿಕ್ ಸರ್ವೇಸು, ಇಂಡಿಯನ್ ಅಗ್ರಿಕಲ್ಚರ್, ನಮ್ಮ ಕೃಷಿ ನೀತಿ, ಕ್ರಾಪ್ ಪ್ಯಾಟರ್ನ್, ಬೆಳೆಗಳು, ಮೇಜರ್ ಇಂಡಸ್ಟ್ರೀಸ್, ಇಂಟರ್ನ್ಯಾಷನಲ್ ಟ್ರೇಡ್, ಫೈನಾನ್ಸ್, ಬ್ಯಾಂಕಿಂಗ್, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್, ಕೋಆಪರೇಟಿವ್ ಮೂವ್ಮೆಂಟ್, ಸಹಕಾರಿ ಚಳುವಳಿ, ಹೀಗೆ ಇಂಥದ್ದೆಲ್ಲ, ನ್ಯಾಚುರಲ್ ರಿಸೋರ್ಸಸ್ ಆಫ್ ಇಂಡಿಯಾ, ಇಂಥದ್ದೆಲ್ಲ ಇಕಾನಮಿ ಪಾರ್ಟಲ್ಲಿ ಬರ್ತದೆ. ಜಿಯೋಗ್ರಫಿ, ಅದು ದೇಶದ ಭೌಗೋಳಿಕ ಅಂಶಗಳು, ಅಂತಾರಾಷ್ಟ್ರೀಯ ಮಟ್ಟದ ಭೌಗೋಳಿಕ ಅಂಶಗಳು, ಮತ್ತು ರಾಜ್ಯ ಮಟ್ಟದ ಪರೀಕ್ಷೆಗಳನ್ನು ಬರೆಯೋದಾದರೆ ಕರ್ನಾಟಕ ರಾಜ್ಯದ ಭೌಗೋಳಿಕ ಅಂಶಗಳು, ಕರ್ನಾಟಕ ರಾಜ್ಯದ ಆರ್ಥಿಕತೆ, ಕರ್ನಾಟಕ ರಾಜ್ಯದ ರಾಜಕಾರಣ, ಸೋಷಲ್ ಮೂವ್ಮೆಂಟ್ಸ್, ಸಾಮಾಜಿಕ ಚಳುವಳಿಗಳು, ಇದನ್ನೆಲ್ಲ ನಾವು ಸ್ವಲ್ಪ ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕಾಗ್ತದೆ.
ಇದರ ಜೊತೆಗೆ ಇನ್ನೊಂದು 4ನೇ ಕ್ಷೇತ್ರ ಅಂತ ಹೇಳಿದರೆ ಹಿಸ್ಟ್ರಿ, ಇತಿಹಾಸ. ಬಹುಶಃ ಇಡೀ ನಮ್ಮ ಈ ಅಧ್ಯಯನ ವಿಷಯಗಳಲ್ಲಿ ಅತ್ಯಂತ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರುವಂಥ ಒಂದು ವಿಷಯ ಅಂತ ಹೇಳಿದರೆ ಇತಿಹಾಸ. ಯಾಕಂದರೆ ಮಾನವ ಜನಾಂಗದ 5000 ವರ್ಷಗಳ ಇತಿಹಾಸದ ಯಾವ ಘಟನೆಯನ್ನು ಕೂಡ ಈ ಅಧ್ಯಯನ ವಿಷಯವಾಗಿ ಕೇಳಬಹುದು. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತೇಳಿ ಬಂದಾಗ ಇತಿಹಾಸದಲ್ಲಿ ಕೆಲವು ಬಹಳ ಮುಖ್ಯವಾದಂಥ ಕೆಲವು ಏರಿಯಾಗಳಿದ್ದಾವೆ. ಉದಾಹರಣೆಗೆ ದ ಹಿಸ್ಟ್ರಿ ಆಫ್ ಇಂಡಿಯಾ ಫ್ರಮ್ ಬ್ಯಾಟಲ್ ಆಫ್ ಪ್ಲಾಸಿ ಟು ಪಾರ್ಟಿಷನ್ ಆಫ್ ಇಂಡಿಯಾ. 1757 ಪ್ಲಾಸಿ ಕದನದಿಂದ 1947 ಸ್ವಾತಂತ್ರ್ಯ, ಪಾರ್ಟಿಷನ್ ಆಫ್ ಇಂಡಿಯಾ, ಭಾರತದ ವಿಭಜನೆಯವರೆಗೆ, ಸ್ವಾತಂತ್ರ್ಯದವರೆಗೆ ಇರುವಂಥ ಇತಿಹಾಸ. ಸುಮಾರು ಬ್ರಿಟಿಷರು ಭಾರತಕ್ಕೆ ಬಂದರು, ಬ್ಯಾಟಲ್ ಆಫ್ ಪ್ಲಾಸಿ ಮೂಲಕ ತಮ್ಮ ರಾಜಕೀಯ ಆಡಳಿತ, ಬಂಗಾಳವನ್ನು ವಶಪಡಿಸುವ ಮೂಲಕ ಆಡಳಿತವನ್ನು ಆರಂಭಿಸಿದರು. ಅಲ್ಲಿಂದ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದವರೆಗೆ 100 ವರ್ಷ, ಆ 100 ವರ್ಷ ಬೇಕಾಯಿತು ಅವ್ರಿಗೆ ಬ್ರಿಟಿಷರಿಗೆ ಇಡೀ ಭಾರತವನ್ನು ಕೈವಶ ಮಾಡಿಕೊಳ್ಳಿಕ್ಕೆ. ಸೊ ಆ ಕಾಲದಲ್ಲಿ ಬೇರೆ ಬೇರೆ ವೈಸರಾಯ್ಸ್, ಗವರ್ನರ್ ಜನರಲ್ಸ್ ಇಂಟ್ರೊಡ್ಯೂಸ್ ಮಾಡಿದಂಥ ರಿಫಾರ್ಮ್ಸ್ಗಳು ಇದೆಲ್ಲ ಭಾಳ ಮುಖ್ಯ ಆಗ್ತದೆ. ಆ ನಂತರ 1857ನಿಂದ ನಮಗೂ ಒಂದು ಅರ್ಥದಲ್ಲಿ ನಾವು ಬ್ರಿಟಿಷರ ಕೈವಶ ಆಗಿದ್ದೇವೆ, ಪರಕೀಯರ ಕೈವಶವಾಗಿದ್ದೇವೆ ಅಂತ ಸಂಪೂರ್ಣ ಅರ್ಥ ಆಗಲಿಕ್ಕೂ ನಮಗೆ 100 ವರ್ಷ ಬೇಕಾಯಿತು. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆಗಿ 1947 ತನಕ 90 ವರ್ಷ ಇಂಡಿಯನ್ಸ್ ಸ್ಟ್ರಗಲ್ ಅಗೇನ್ಸ್ಟ್ ಬ್ರಿಟಿಷ್, ಸ್ವಾತಂತ್ರ್ಯ ಹೋರಾಟದ ಅವಿಸ್ಮರಣೀಯ ಘಟನೆಗಳೆಲ್ಲ ಯಾವುದಿದ್ದಾವೆ ಅದೆಲ್ಲ ಕೂಡ ಇತಿಹಾಸದ ಬಹಳ ಮುಖ್ಯವಾದಂಥ ಭಾಗ ಸ್ಪರ್ಧಾತ್ಮಕ ಪರೀಕ್ಷೆಗೆ. ನೀವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಫೌಂಡೇಶನ್ ಇರ್ಬೋದು, ರೆವಲ್ಯೂಷನರೀಸ್, ಕ್ರಾಂತಿಕಾರರು, ಮಂದಗಾಮಿಗಳು, ಪಾರ್ಟಿಷನ್ ಆಫ್ ಬೆಂಗಾಲ್, ಬಂಗಾಳದ ವಿಭಜನೆ, ಆಮೇಲೆ ರೌಲತ್ ಆ್ಯಕ್ಟ್ ಇರ್ಬೋದು, 1909 ಗವರ್ಮೆಂಟ್ ಆಫ್ ಮಾರ್ಲೆಮೆಂಟೋ ರಿಫಾರ್ಮ್ಸ್ ಇರ್ಬೋದು, ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇರ್ಬೋದು, 1919 ಮಾಂಟೆಗೋ ಚೇಮ್ಸ್ಫೋರ್ಡ್ ರಿಫಾರ್ಮ್ಸ್ ಇರ್ಬೋದು, ನಾನ್ ಕೋಆಪರೇಷನ್ ಅಸಹಕಾರ ಚಳುವಳಿ ಇರ್ಬೋದು, ದಂಡಿ ಸತ್ಯಾಗ್ರಹ ಇರ್ಬೋದು, ಕ್ವಿಟ್ ಇಂಡಿಯಾ ಚಳುವಳಿ ಇರ್ಬೋದು, ಇದೆಲ್ಲವೂ ಕೂಡ ಪೂನಾ ಪ್ಯಾಕ್ಟ್ ಇರ್ಬೋದು. ಹೀಗೆ ಭಾರತದ ಇತಿಹಾಸ, ಬ್ರಿಟಿಷರ ಇತಿಹಾಸ, ಸ್ವಾತಂತ್ರ್ಯ ಸಂಗ್ರಾಮ ಒಂದು ಮುಖ್ಯವಾದಂಥ ಕ್ಷೇತ್ರ. ಇದರ ಜೊತೆಗೆ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಇನ್ ಇಂಡಿಯಾ, ಭಾರತಕ್ಕೆ ಭೇಟಿ ಕೊಟ್ಟಂಥ ವಿದೇಶಿ ರಾಯಭಾರಿಗಳು ಅಥವಾ ಭಾರತದಲ್ಲಿ ಬೇರೆ ಬೇರೆ ರಾಜಮನೆತನಗಳ ಕಾಂಟ್ರಿಬ್ಯೂಷನ್ಸ್ಗಳಿರ್ಬೋದು. ಸೊ ಇದೆಲ್ಲ ಇತಿಹಾಸದ ಗ್ರೇಟ್ ಸಿವಿಲೈಸೇಷನ್ಸ್ ಜಾಗತಿಕ ಮಟ್ಟದಲ್ಲಿ. ಹಾಗೆ ಕರ್ನಾಟಕಕ್ಕೆ ಬಂದಾಗ ಯುನಿಫಿಕೇಷನ್ ಮೂವ್ಮೆಂಟ್, ಫ್ರೀಡಮ್ ಸ್ಟ್ರಗಲ್ ಇನ್ ಕರ್ನಾಟಕ, ಇದೆಲ್ಲ ಬಹಳ ಮುಖ್ಯವಾದಂಥ ಒಂದು ಐತಿಹಾಸಿಕ ಸ್ಥಳಗಳು, ಸ್ಮಾರಕಗಳು, ಇಂಥದ್ದೆಲ್ಲ ಸ್ವಲ್ಪ ನಾವು ವಿದ್ಯಾರ್ಥಿಗಳು ಅದರ ಕಡೆ ಗಮನ ಹರಿಸಬೇಕಾಗ್ತದೆ. ಇನ್ನು 5ನೇದು ಸೈನ್ಸ್, ಟೆಕ್ನಾಲಜಿ ಮತ್ತು ಎನ್ವೈರ್ಮೆಂಟ್, ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ಅಂತ, ಪರಿಸರ ಅಧ್ಯಯನ. ಈ ಭಾಗದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಹ್ಯೂಮನ್ ಬಾಡಿ, ಡಿಸೀಸಸ್, ಬೇರೆ ಬೇರೆ ವೈರಸ್ಗಳು, ಅದಕ್ಕೆ ವ್ಯಾಕ್ಸಿನೇಷನ್ಸ್, ಔಷಧಿ, ಸೈಂಟಿಫಿಕ್ ಲಾಸ್, ಜಾಗ್ರಫಿಕಲ್ ಡಿಸ್ಕವರೀಸ್, ಸೈಂಟಿಫಿಕ್ ಇನ್ವೆನ್ಷನ್ಸ್, ಲಾಸ್ ಆಫ್ ಸೈನ್ಸ್, ವಿಜ್ಞಾನದ ಕೆಲವು ಪ್ರಮುಖವಾದಂಥ ನಿಯಮಗಳು, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಪರಿಸರ ಮಾಲಿನ್ಯ, ಪರಿಸರ ಮಾಲಿನ್ಯಕ್ಕೆ ಕಾರಣ, ಪರಿಸರ ಮಾಲಿನ್ಯಕ್ಕೆ ಬೇರೆ ಬೇರೆ ರೀತಿಯ ಪರಿಸರ ಮಾಲಿನ್ಯಗಳು ಯಾವುದು, ಅದನ್ನು ತಡೆಗಟ್ಟುವ ಮಾರ್ಗ ಹೇಗೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಸಂಸ್ಥೆಗಳು ಯಾವುದು, ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇರ್ಬೋದು, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸುವಂಥ ಸಂಸ್ಥೆಗಳು ಯಾವುದು, ಪರಿಸರಕ್ಕೆ ಸಂಬಂಧಪಟ್ಟಂತೆ ಜಾರಿಗೆ ತಂದಂಥ ಕಾಯ್ದೆ ಕಾನೂನುಗಳು ಯಾವುದು, ಭಾರತದ ಮತ್ತು ಜಾಗತಿಕ ಮಟ್ಟದಲ್ಲಿ ಜನಪ್ರಿಯ ಅಥವಾ ಪ್ರಸಿದ್ಧವಾದಂಥ ಪರಿಸರ ಚಳುವಳಿಗಳು ಯಾವುದು, ಖ್ಯಾತ ಪರಿಸರವಾದಿಗಳು ಯಾರು. ಸೊ ಇಂಥದ್ದೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ದಿನಗಳು ಯಾವುದು, ಪ್ರಮುಖವಾದಂಥ ಡಿಕ್ಲರೇಷನ್ಸ್, ಒಡಂಬಡಿಕೆಗಳೆಲ್ಲ ಯಾವುದಾಗಿದ್ದಾವೆ, ಟ್ರೀಟೀಸ್ ಆ್ಯಂಡ್ ಅಗ್ರಿಮೆಂಟ್ಸ್, ನೀವು ಕ್ಯೋಟೋ ಪ್ರೋಟೋಕಾಲ್ ಇರ್ಬೋದು, ಮಾಂಟ್ರಿಯಲ್ ಪ್ರೋಟೋಕಾಲ್ ಇರ್ಬೋದು, ಹೆಲ್ಸಿಂಕಿ ಡಿಕ್ಲರೇಷನ್ ಇರ್ಬೋದು, ರಯೋ ಅರ್ತ್ ಸಮ್ಮಿಟ್ ಇರ್ಬೋದು, ಕೋಪನ್ ಹೆಗನ್ ಡಿಕ್ಲರೇಷನ್ ಇರ್ಬೋದು, ಡರ್ಬನ್ ಸಮ್ಮಿಟ್ ಇರ್ಬೋದು, ಪ್ಯಾರಿಸ್ ಕನ್ವೆನ್ಷನ್ ಇರ್ಬೋದು, ಜಿನೆವಾ ಕನ್ವೆನ್ಷನ್ಸ್ ಇರ್ಬೋದು. ಸೊ ಇದೆಲ್ಲವೂ ಕೂಡ, ಮತ್ತು ಟೆಕ್ನಾಲಜಿ, ಇಂಡಿಯಾಸ್ ಸ್ಪೇಸ್ ಟೆಕ್ನಾಲಜಿ, ಇಂಡಸ್ಟ್ರಿಯಲ್ ಟೆಕ್ನಾಲಜಿ, ಇದನ್ನೆಲ್ಲ ಸ್ವಲ್ಪ ಸೈಬರ್ ಟೆಕ್ನಾಲಜಿ, ಇತ್ತೀಚಿನ ವಿದ್ಯಮಾನಗಳು, ಇದೆಲ್ಲವನ್ನು ಕೂಡ ಓದ್ಕೊಳ್ಬೇಕಾಗ್ತದೆ ಈ ಭಾಗದಲ್ಲಿ ವಿಜ್ಞಾನ ಅಂತ ಬಂದಾಗ. ಆಮೇಲೆ ಇನ್ನೊಂದು 6ನೇದು ಆಪ್ಟಿಟ್ಯೂಡ್, ಮನೋಸಾಮರ್ಥ್ಯ, ರೀಸನಿಂಗ್, ಮ್ಯಾಥ್ಸ್, ಈ ಪಾರ್ಟ್. ಸೊ ಈ 6 ಕ್ಷೇತ್ರಗಳು ಜನರಲ್ ಸ್ಟಡೀಸ್ ಅಂತ ಬರ್ತದೆ. ಇದಕ್ಕೆ ಪೂರಕವಾಗಿ ಬರುವಂಥದ್ದು ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು. ಈಗ ಪ್ರಚಲಿತ ವಿದ್ಯಮಾನಗಳಂದರೆ ನಮ್ಮ ದಿನನಿತ್ಯ ಆಗು ಹೋಗುವಂಥ ಪ್ರಮುಖವಾದಂಥ ಘಟನೆಗಳು. ಅದು ತುಂಬ ಘಟನೆಗಳು ಘಟಿಸ್ತದೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡುವಂಥ ಒಬ್ಬ ವಿದ್ಯಾರ್ಥಿ, ಒಬ್ಬ ಆಕಾಂಕ್ಷಿ ಹೇಗೆ ನೋಡಬೇಕು, ಈ ಜಗತ್ತಿನ ವಿದ್ಯಮಾನಗಳನ್ನು ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಅಂತ. ಈಗ ಒಬ್ಬರು ಭುವನ ಸುಂದರಿ ಅಂತ ಆಯ್ಕೆ ಆಗ್ತಾಳೆ, ಅದು ಅವನಿಗೆ ಮುಖ್ಯ ಆಗ್ತದೆ.
G20 ಶೃಂಗಸಭೆ ಆಗ್ತದೆ, ಅಲ್ಲಿ ಮಾಡಿದಂಥ ಡಿಕ್ಲರೇಷನ್ ಮುಖ್ಯ ಆಗ್ತದೆ. ಮುಂದಿನ G20 ಶೃಂಗಸಭೆ ಎಲ್ಲಿ ನಡೆಯಲಿಕ್ಕಿದೆ ಅದು ಮುಖ್ಯ ಆಗ್ತದೆ. G20 ಶೃಂಗಸಭೆಯಲ್ಲಿ 21ನೇ ರಾಷ್ಟ್ರ ಸದಸ್ಯತ್ವವನ್ನು ಯಾರಿಗೆ ನೀಡಲಾಯಿತು, ಆಫ್ರಿಕನ್ ಒಕ್ಕೂಟಕ್ಕೆ, ಅದು ಮುಖ್ಯ ಆಗ್ತದೆ. G20 ಶೃಂಗಸಭೆಯನ್ನು ಮುನ್ನಡೆಸಿದವರು ಯಾರು, ಇಂಥದ್ದೆಲ್ಲ ಪ್ರಶ್ನೆಗಳು. ಈಗ ಅಂತಾರಾಷ್ಟ್ರೀಯ ಸಂಘಟನೆಗಳು, ಅದರ ಸದಸ್ಯತ್ವ, ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್, ಅದರ ಸಮಿಟ್ಸ್, ಕಾನ್ಫರೆನ್ಸಸ್, ಮಾಡಿಕೊಂಡ ಪ್ರಮುಖ ಒಪ್ಪಂದಗಳು, ಅದೆಲ್ಲವೂ ಕೂಡ ಪ್ರಚಲಿತ ವಿದ್ಯಮಾನದಲ್ಲಿ ಬರುವಂಥದ್ದು. ಟ್ರೀಟೀಸ್ ಆ್ಯಂಡ್ ಅಗ್ರಿಮೆಂಟ್ಸ್ಗಳಿರ್ಬೋದು, ಸುದ್ದಿಯಲ್ಲಿರುವಂಥ ನ್ಯಾಷನಲ್ ಪಾರ್ಕ್ಗಳಿರ್ಬೋದು. ಇತ್ತೀಚೆಗಷ್ಟೇ ಬೇರೆ ಬೇರೆ ರಾಷ್ಟ್ರೀಯ ಉದ್ಯಾನಗಳಿಂದ ವನ್ಯಮೃಗಗಳನ್ನು ಒಂದು ಉದ್ಯಾನ, ಇದು ನ್ಯಾಷನಲ್ ಪಾರ್ಕಿಂದ ಇನ್ನೊಂದು ಕಡೆ, ಒಂದು ವೈಲ್ಡ್ ಲೈಫ್ ಮೃಗಾಲಯದಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡುವಂಥದ್ದನ್ನು ನಾವು ಕಂಡ್ವಿ. ಆದರೆ ಕೆಲವು ಹುಲಿಗಳೆಲ್ಲ ತೀರ್ಕೊಂಡು, ಸೊ ಅದು ಸುದ್ದಿಯಲ್ಲಿದೆ. ಕೆಲವು ರಾಷ್ಟ್ರೀಯ ಉದ್ಯಾನಗಳು ಸುದ್ದಿಯಲ್ಲಿದೆ. ಸೊ ಅದು ಮುಂದೆ ನಾನು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಡುವಾಗ ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕಿದ್ದೇನೆ. ಸೊ ರಾಷ್ಟ್ರೀಯ ಉದ್ಯಾನ ಇರ್ಬೋದು, ನ್ಯೂ ಅಪಾಯಿಂಟ್ಮೆಂಟ್ಸ್ ಇರ್ಬೋದು, ಪರ್ಸನಾಲಿಟೀಸ್ ಇನ್ ನ್ಯೂಸ್, ಸುದ್ದಿಯಲ್ಲಿರುವ ವ್ಯಕ್ತಿಗಳು, ಸುದ್ದಿಯಲ್ಲಿರುವ ಸ್ಥಳಗಳು, ಸುದ್ದಿಯಲ್ಲಿರುವ ಸಂಸ್ಥೆಗಳು, ಸ್ಪೋರ್ಟ್ಸ್ ಇರ್ಬೋದು, ಸ್ಪೋರ್ಟ್ಸ್ ಈವೆಂಟ್ಸ್ಗಳಿರ್ಬೋದು, ವಿನ್ನರ್ಸ್ ಜೊತೆಗೆ ರೈಸಿಂಗ್ ಸ್ಪೋರ್ಟ್ಸ್ ಸ್ಟಾರ್ಸ್ ಇರ್ಬೋದು, ನ್ಯೂ ಅಪಾಯಿಂಟ್ಮೆಂಟ್ಸು, ನ್ಯೂ ಚೀಫ್ ಮಿನಿಸ್ಟರ್ಸ್, ಗವರ್ನರ್ಸ್, ಯೂನಿಯನ್ ಮಿನಿಸ್ಟರ್ಸ್, ಹೆಡ್ಸ್ ಆಫ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್, ಅದೆಲ್ಲ ಇತ್ತೀಚೆಗೆ ಪ್ರಕಟಗೊಂಡಂಥ ಪುಸ್ತಕಗಳಿರ್ಬೋದು, ಕಾಂಟ್ರವರ್ಷಿಯಲ್ ಬುಕ್ಸ್ ಇರ್ಬೋದು, ಜನಪ್ರಿಯ ಪುಸ್ತಕ ಇರ್ಬೋದು, ಅವಾರ್ಡ್ ವಿನ್ನಿಂಗ್ ಬುಕ್ಸ್ ಇರ್ಬೋದು, ಪ್ರಮುಖವಾದಂಥ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪ್ರಮುಖವಾದಂಥ ಪ್ರಶಸ್ತಿಗಳು, ಆ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ, ಯಾಕೆ ಕೊಡಲಾಗಿದೆ, ಅವರ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ತಿಳ್ಕೊಳ್ಳುವಂಥದ್ದು. ಸೊ ಇದೆಲ್ಲವೂ ಕೂಡ ಪ್ರಚಲಿತ ವಿದ್ಯಮಾನಗಳಲ್ಲಿ ಬರುವಂಥದ್ದು. ಸೊ ಪ್ರಚಲಿತ ವಿದ್ಯಮಾನ, ಇದು ಒಂದು ಪೇಪರ್ನ ಬಗ್ಗೆ ನಾನು ಹೀಗೆ ಹೇಳಿದೆ. ಸಾಮಾನ್ಯವಾಗಿ ಸಿವಿಲ್ ಸರ್ವಿಸಸ್ ಪರೀಕ್ಷೆ ಇರ್ಬೋದು, ಬ್ಯಾಂಕ್ ಪರೀಕ್ಷೆ ಇರ್ಬೋದು. ಆದರೆ ಬ್ಯಾಂಕ್ ಪರೀಕ್ಷೆ ಸಾಮಾನ್ಯ ಜ್ಞಾನ, ಸೋಷಿಯೋ ಇಕನಾಮಿಕ್ ಅವೇರ್ನೆಸ್ ಅಂತ ಕರೀತಾರೆ. ಅದು ಸ್ವಲ್ಪ ಡಿಫ್ರೆಂಟ್. ನಿಮ್ಮ ಸಿವಿಲ್ ಸರ್ವಿಸ್ ಅಷ್ಟು ಡೀಪ್ ಆಗಿ ಹೋಗಬೇಕಾಗಿಲ್ಲ. ಅಲ್ಲಿ ಪಾಲಿಟಿ, ಇಕಾನಮಿ, ಹಿಸ್ಟ್ರಿ, ಜಾಗ್ರಫಿ ಕಡೆ ಹೆಚ್ಚು ಗಮನ ಹರಿಸಬೇಕಾಗಿಲ್ಲ. ಬಟ್ ಸ್ಟ್ಯಾಟಿಕ್ ಜಿ ಕೆ ಅಂತ ಬರ್ತದೆ. ಸ್ಟ್ಯಾಟಿಕ್ ಜಿ ಕೆಯಲ್ಲಿ ನಾನು ಹೇಳಿದಲ್ಲ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸು, ಟ್ರೀಟೀಸು, ಅಗ್ರಿಮೆಂಟ್ಸು, ಡಿಸ್ಪ್ಯೂಟ್ಸು, personalities in news, nations in news, currencies, capital cities of countries, ಬೇರೆ ಬೇರೆ specialities or uniqueness of countries, books, authors, awards, honors, significant days, developmental policies and programs, structure and functioning of Indian banking system, places in news, institutions, banking and economy related abbreviations, India's achievements in sports and space, defense, ಸ್ಪೋರ್ಟ್ಸ್ ಈವೆಂಟ್ಸ್ಗಳು, ಕಲ್ಚರ್ ಆಫ್ ಇಂಡಿಯಾ, ಕಲ್ಚರಲ್ ಡ್ಯಾನ್ಸಸ್ ಆಫ್ ಇಂಡಿಯಾ, ಇಂಥದ್ದೆಲ್ಲ ಸ್ಟ್ಯಾಟಿಕ್ ಜಿ ಕೆ ಅಂತ ಬರ್ತದೆ. ಬಟ್ ಈ ಏರಿಯಾಗಳು ಬರೋದಿಲ್ಲ, ಸ್ವಲ್ಪ ಡಿಫ್ರೆಂಟ್. ಈ ಬ್ಯಾಂಕ್ ಎಕ್ಸಾಮು, ಇನ್ಶೂರೆನ್ಸ್ ಕಂಪನೀಸ್ ಎಕ್ಸಾಮು, ಇದೆಲ್ಲ ಒಂದು ರೀತಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ, ಸಿವಿಲ್ ಸರ್ವಿಸಲ್ಲಿ ಓದಿದ ಹಾಗೆ ಈ ಎಲ್ಲ ಕ್ಷೇತ್ರಗಳು ನಾನು ಹೇಳಿದ ಹಾಗೆ ಪಾಲಿಟಿ, ಇಕಾನಮಿ, ಹಿಸ್ಟ್ರಿ, ಜಾಗ್ರಫಿ, ಸೈನ್ಸ್ ಮತ್ತು CSAT, ಈ ಪಾರ್ಟ್ಗಳನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಮಿಲಿಟರಿ ರಿಲೇಟೆಡ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಡೆಸುವಂಥ ಪರೀಕ್ಷೆಗಳಲ್ಲಿ ರಿಟರ್ನ್ ಪರೀಕ್ಷೆ ಸಾಮಾನ್ಯವಾಗಿ ಜನರಲ್ ನಾಲೆಜ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಹಿಸ್ಟ್ರಿ ಆಫ್ ಇಂಡಿಯಾ, ಇಂಡಿಯನ್ ಎಕಾನಮಿ, ವರ್ಲ್ಡ್ ಎಕಾನಮಿ, ಜಾಗ್ರಫಿ, ಇಂಡಿಯಾ ಆ್ಯಂಡ್ ಅಬ್ರಾಡ್, ಇಂಟರ್ನ್ಯಾಷನಲ್ ಲೆವೆಲ್, ಸೈನ್ಸ್, ಬೇಸಿಕ್ ಸೈನ್ಸ್, ಇದೆಲ್ಲ ಬರುವಂಥದ್ದು. ಮತ್ತು ಮನೋಸಾಮರ್ಥ್ಯದ ಪ್ರಶ್ನೆಗಳ ಜೊತೆಗೆ ಈ ಡಿಫೆನ್ಸಿಗೆ ನಡೆಸುವಂಥ ಪರೀಕ್ಷೆ ಮತ್ತು ಪೊಲೀಸ್ ಇಲಾಖಾ ಪರೀಕ್ಷೆಗಳಲ್ಲಿ ಫಿಸಿಕಲ್ ಫಿಟ್ನೆಸ್ ಕೂಡ ಒಂದು ಮುಖ್ಯ ಆಗ್ತದೆ. ಸೊ ದೈಹಿಕ ಕ್ಷಮತೆ, ಫಿಸಿಕಲ್ ಫಿಟ್ನೆಸ್ ಅವರಿಗೆ ಬೇಕಾಗಿರ್ತದೆ. ಸೊ ಇಂತಿಷ್ಟು ವೆಯ್ಟು, ಹೈಟು, ಚೆಸ್ಟು, ಇದೆಲ್ಲ ಕೌಂಟ್ ಆಗ್ತದೆ. ಸೊ ಆ ಭಾಗದ ಅಂದರೆ ಫಿಸಿಕಲಿ ಫಿಟ್ ಇದ್ದವ್ರು ಮಾತ್ರ ಇಂತಹ ಪರೀಕ್ಷೆಗಳನ್ನು ಬರೀಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಅದರ ಜೊತೆಗೆ ಕೆಲವು ಎಸ್ಸೆ ರೈಟಿಂಗು, ಟ್ರಾನ್ಸ್ಲೇಷನ್ ಎಲ್ಲ ಇರ್ತದೆ ಈ ಡಿಫೆನ್ಸ್ ಮತ್ತು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಇದಿರುವಾಗ. ಇನ್ನು ನಾನು FDA SD ಹೇಳಿದೆ, ಅದು ರಾಜ್ಯ ಮಟ್ಟದಲ್ಲಿ ನಡೆಸುವಂಥ ಪರೀಕ್ಷೆಗಳಾದ್ದರಿಂದ ಕರ್ನಾಟಕ ರಾಜ್ಯದ ವಿದ್ಯಮಾನಗಳು, ಕರ್ನಾಟಕದ ಇತಿಹಾಸ, ಕರ್ನಾಟಕದ ರಾಜಕಾರಣ, ಕರ್ನಾಟಕದ ಭೂಗೋಳ, ಕರ್ನಾಟಕದ ಆರ್ಥಿಕತೆ, ಕರ್ನಾಟಕದಲ್ಲಿರುವಂಥ ಕ್ರೀಡೆ, ಪ್ರಶಸ್ತಿ, ಮತ್ತೊಂದು ಪರ್ಸನಾಲಿಟೀಸ್, ಸುದ್ದಿಯಲ್ಲಿರುವ ವ್ಯಕ್ತಿಗಳು, ಕರ್ನಾಟಕದ ಸಾಮಾಜಿಕ ಚಳುವಳಿಗಳು, ಇಂಥ ಭಾಗ, ಕರ್ನಾಟಕದ ಜ್ವಲಂತ ಸಮಸ್ಯೆಗಳು, ಅದು ಬಾರ್ಡರ್ ಡಿಸ್ಪ್ಯೂಟ್ ಇರ್ಬೋದು, ವಾಟರ್ ಡಿಸ್ಪ್ಯೂಟ್ ಇರ್ಬೋದು, ಹೇಗೆ ಭಾರತದ ನೆರೆಯ ರಾಷ್ಟ್ರಗಳ ಜೊತೆಗೆ ಜಲ ವಿವಾದ, ಗಡಿ ವಿವಾದಗಳನ್ನು ಹೊಂದಿದೆ. ಉದಾಹರಣೆಗೆ ಪಾಕಿಸ್ತಾನ ಜೊತೆ ಛೇನಾ, ಬ್ರಾವಿ ಮತ್ತು ಝೀಲಂ ನದಿ ನೀರಿನ ಹಂಚಿಕೆ ವಿವಾದ, ಕಾಶ್ಮೀರ ವಿವಾದ, ಬ್ರಹ್ಮಪುತ್ರ ನದಿ ನೀರಿನ ಹಂಚಿಕೆಯ ವಿವಾದ ಭಾರತ ಮತ್ತು ಚೈನಾ, ಅಥವಾ ಗಡಿ ವಿವಾದ ಅಕ್ಸಾಯ್ ಚೀನ್ ಇರ್ಬೋದು, ಅಥವಾ
ತವಾಂಗ್ ಡಿಸ್ಟ್ರಿಕ್ಟ್ ಇರ್ಬೋದು, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ ಭಾಗದಲ್ಲಿ, ಅಥವಾ ಬಾಂಗ್ಲಾದೇಶ ಜೊತೆ ಇರುವಂಥ ಗಂಗಾ ನದಿ ನೀರಿನ ಹಂಚಿಕೆಯ ವಿವಾದ, ನೇಪಾಳ ಜೊತೆ ಇರುವಂಥ ಮಹಾಕಾಳಿ ನದಿ ನೀರಿನ ಹಂಚಿಕೆಯ ವಿವಾದ, ರೋಹಿಂಗ್ಯಾ ರೆಫ್ಯೂಜೀಸ್ ನಿರಾಶ್ರಿತರ ಸಮಸ್ಯೆ, ಚಕ್ಮಾ ರೆಫ್ಯೂಜೀಸ್, ಎಥ್ನಿಕ್ ಪ್ರಾಬ್ಲಮ್ ವಿತ್ ಶ್ರೀಲಂಕಾ, ಹೀಗೆ ಹೇಗಿದೆಯೋ ಹಾಗೆ ಕರ್ನಾಟಕಕ್ಕಿದೆ. ಸೊ ಮಹಾರಾಷ್ಟ್ರ ಜೊತೆ ಬೆಳಗಾಂ ಗಡಿ ವಿವಾದ ಇದೆ, ಕಾಸರಗೋಡು ಗಡಿ ವಿವಾದ ಇದೆ, ಕಾವೇರಿ ನದಿ ವಿವಾದ ಇದೆ, ಮಹದಾಯಿ ನದಿ ನೀರಿನ ಹಂಚಿಕೆಯ ವಿವಾದ ಇದೆ, ಕೃಷ್ಣಾ ನದಿ ನೀರಿನ ಹಂಚಿಕೆಯ ವಿವಾದ ಇದೆ. ಸೊ ಹೀಗೆ ಇಂತಹ ವಿಚಾರಗಳೆಲ್ಲ ಪ್ರಚಲಿತ ವಿದ್ಯಮಾನದಲ್ಲೇ ಬರುವಂಥದ್ದು. ಸೊ ಇದನ್ನು ಕೂಡ ಓದ್ಕೊಳ್ಬೇಕಾಗ್ತದೆ. ಸೊ ಕರ್ನಾಟಕ ಸ್ಪೆಸಿಫಿಕ್ ಆಗಿ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಇತಿಹಾಸ ಈ ಉಳಿದದೆಲ್ಲ ವಿಚಾರ ಪ್ರಚಲಿತ ವಿದ್ಯಮಾನ. PDO ಪರೀಕ್ಷೆ, ಪಂಚಾಯತ್ ಸೆಕ್ರೆಟರೀಸ್, ಇಂಥ ಪರೀಕ್ಷೆಗಳೆಲ್ಲ ಬಂದಾಗ ಈ ಜನರಲ್ ನಾಲೆಜ್ ಜೊತೆಗೆ, ನಾನು ಈಗ ಹೇಳಿದಂಥ ಜನರಲ್ ನಾಲೆಜ್ನ ಜೊತೆಗೆ ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಒಂದು ವಿಶೇಷವಾದ ಪತ್ರಿಕೆ ಇರ್ತದೆ. 100 ಮಾರ್ಕಿನ ಪೇಪರ್ ಇನ್ನೊಂದಿದೆ, 100 ಮಾರ್ಕಿದಿದೆ, 100 ಪ್ರಶ್ನೆಗಳಿರ್ತದೆ. ಸೊ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ನ ಬೆಳವಣಿಗೆ, ಉಗಮ, ಬೆಳವಣಿಗೆ, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ಮು, ಅದಕ್ಕೆ ಪಂಚಾಯತ್ ರಾಜ್ ಆ್ಯಕ್ಟ್ ಬಗ್ಗೆ ಇಂಥ ಒಂದು ವಿಶೇಷವಾದಂಥ ಪತ್ರಿಕೆಯನ್ನು ಓದ್ಕೊಳ್ಬೇಕಾಗ್ತದೆ. ಮತ್ತು ರೈಲ್ವೆ ನೇಮಕಾತಿ ಪರೀಕ್ಷೆ, ಪೋಸ್ಟಲ್ ಸರ್ವಿಸ್, ಅದೆಲ್ಲ ಸಾಮಾನ್ಯ ಜ್ಞಾನ ಇರುವಂಥದ್ದೇ ವಿಚಾರಗಳು. KAS ಅಂತೇಳಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತೇಳಿ ಒಂದು ಪರೀಕ್ಷೆ ಬಂದರೆ, ಕೇಂದ್ರದಲ್ಲಿ UPSC ಮಾದರಿಯಲ್ಲೇ ಪ್ರಿಲಿಮಿನರಿ, ನಾನು ಆವಾಗ ಪ್ರಿಲಿಮಿನರಿ ಬಗ್ಗೆ ಮಾತ್ರ ಹೇಳಿಬಿಟ್ಟೆ ಸಿವಿಲ್ ಸರ್ವಿಸಸ್, ಈಗ ಅದನ್ನು ಹೇಳ್ತೇನೆ. ಸೊ ಪ್ರಿಲಿಮಿನರಿ ಆದ್ರ ಮೇಲೆ ಮೇನ್ ಎಕ್ಸಾಮಿನೇಷನ್ ಅಂತ ಬರ್ತದೆ. ಅಲ್ಲಿ ಒಂದು ಆಪ್ಷನಲ್ ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಈಗ ಅದರಲ್ಲಿ ಬೇಕಾದಷ್ಟು 23-24 ವಿಷಯಗಳಿವೆ. ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಸೈಕಾಲಜಿ, ಲಾ, ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು, ಇಕಾನಮಿ, ಹಿಸ್ಟ್ರಿ, ಜಾಗ್ರಫಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಹೀಗೆ ಎಲ್ಲ ಸಬ್ಜೆಕ್ಟ್ಗಳಿದೆ. ನಿಮ್ಮ ಆಯ್ಕೆಯನ್ನು ಮಾಡ್ಕೊಳ್ಬೋದು. ಯಾವ ಸಬ್ಜೆಕ್ಟನ್ನು, ಎ ಗ್ರ್ಯಾಜುಯೇಟ್ ಕ್ಯಾನ್ ಆಪ್ಟ್ ಎನಿ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಆಫ್ ಇಸ್ ಇಂಟ್ರೆಸ್ಟ್. ಅದರಲ್ಲಿ 2 ಪೇಪರ್ಗಳಿರ್ತದೆ, 250 ಮಾರ್ಕಿನ 2 ಪೇಪರ್ಗಳಿರ್ತದೆ. ಒಟ್ಟು 500 ಮಾರ್ಕ್ಗಳಿಗೆ ನಡೀತದೆ. 1000 ಮಾರ್ಕಿಗೆ ಜನರಲ್ ಸ್ಟಡೀಸ್ ಅಂತ ಬರ್ತದೆ, 4 ಪೇಪರ್ಗಳಿರ್ತದೆ. ಇಲ್ಲಿ ಸ್ಟ್ಯಾಟಿಕ್ GK ಬರ್ತದೆ, ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ ಇದೆಲ್ಲವೂ ಬರ್ತದೆ, ಎಥಿಕ್ಸ್ ಆ್ಯಂಡ್ ಫಿಲಾಸಫಿ ಅಂತ ಬರ್ತದೆ, ಆಮೇಲೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಂತ ಬರ್ತದೆ. ಒಟ್ಟು 4 ಪೇಪರ್ಗಳು 1000 ಮಾರ್ಕ್ಗೆ 250 ಈಚ್ ಅಂತ ಬರ್ತದೆ. ಆಮೇಲೆ ಒಂದು ಎಸ್ಸೆ ರೈಟಿಂಗ್ ಇರ್ತದೆ, ಪ್ರಚಲಿತ ವಿದ್ಯಮಾನ ಕುರಿತಾಗಿ ಇರ್ತದೆ. 2 ಲ್ಯಾಂಗ್ವೇಜಸ್ ಇರ್ತದೆ. ಅದರಲ್ಲಿ ಪಾಸ್ ಮಾರ್ಕ್ ತೆಗೆದ್ರೆ ಸಾಕು. ದ ಸ್ಕೋರ್ ಇನ್ ದ ಲ್ಯಾಂಗ್ವೇಜಸ್ ವಿಲ್ ನಾಟ್ ಬಿ ಕೌಂಟೆಡ್ ಫಾರ್ ಯುವರ್ ರ್ಯಾಂಕಿಂಗ್. ಅದರಿಂದ ಮಿನಿಮಮ್ ಪಾಸ್ ಮಾರ್ಕನ್ನು ತೆಗಿಬೇಕಾಗ್ತದೆ 2 ಲ್ಯಾಂಗ್ವೇಜಸ್. ಇದಾದ ಮೇಲೆ ಕೊನೆಗೆ ಬರುವಂಥದ್ದು ಪರ್ಸನಾಲಿಟಿ ಟೆಸ್ಟ್. ಅದರಲ್ಲಿ ರಿಟರ್ನ್ ಟೆಸ್ಟ್ ಆಗಿರ್ತದೆ. ಅದರಲ್ಲಿ ಡೀಪರ್ ಮತ್ತು ವೈಡರ್ ನಾಲೆಜ್ ಸಂಪೂರ್ಣ ಪರೀಕ್ಷೆ ನಿಮ್ದು ಆಗಿರ್ತದೆ. ನೀವು ಮತ್ತು ಪರ್ಸನಾಲಿಟಿ, ಓವರಾಲ್ ಪರ್ಸನಾಲಿಟಿಯನ್ನು ಅಲ್ಲಿ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಏನು ಟೆಸ್ಟ್ ಮಾಡ್ತಾರೆ? ಯುವರ್ ಕಮ್ಯುನಿಕೇಷನ್ ಸ್ಕಿಲ್, ಯುವರ್ ಆ್ಯಟಿಟ್ಯೂಡ್, ವೆದರ್ ಯು ಹ್ಯಾವ್ ಎ ಪಾಸಿಟಿವ್ ಆರ್ ನೆಗೆಟಿವ್ ಆ್ಯಟಿಟ್ಯೂಡ್, ನಿಮ್ಮ ಸೋಷಿಯಲ್ ಕನ್ಸರ್ನ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಎಬಿಲಿಟಿ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ, ಯುವರ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಯುವರ್ ವಿಷನ್, ದೂರದರ್ಶತ್ವ, ಇದನ್ನೆಲ್ಲ ಪರೀಕ್ಷೆ ಮಾಡುವಂಥ ಪರ್ಸನಾಲಿಟಿ ಟೆಸ್ಟ್ ಇರ್ತದೆ. ಸೊ ಇಷ್ಟು ವಿಷಯಗಳು ಇಲ್ಲಿ ಬರ್ತದೆ. ಸೊ ಸಬ್ಜೆಕ್ಟ್ ಅಂತ ನಿಮ್ಮದು ಒಂದು ಇರ್ತದೆ, ಜನರಲ್ ನಾಲೆಜ್ ಅಂತ ಇರ್ತದೆ, ಲ್ಯಾಂಗ್ವೇಜಸ್ ಆ್ಯಂಡ್ ಮೀಡಿಯಮ್ ಕಮ್ಯುನಿಕೇಷನ್ ಅಂತ ಬರ್ತದೆ, ನಿಮ್ಮ ಓವರಾಲ್ ಪರ್ಸನಾಲಿಟಿ ಸ್ಕಿಲ್ಸ್ ಏನಿದೆ ಅನ್ನೋದು ಬರ್ತದೆ. ಸೊ ಇಷ್ಟು ವಿಷಯಗಳ ಬಗ್ಗೆ ನೀವು ಪ್ರಾವೀಣ್ಯವನ್ನು ಇಟ್ಕೊಂಡು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯನ್ನು ನಡೆಸಿ. ಇಷ್ಟು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಬೇಕಾಗ್ತದೆ ಅಂತ. ಸೊ ನಾನು ಭಾಳ ಸಮರೈಸ್ ಮಾಡಿ ಹೇಳೋದಾದರೆ, ಪಾಲಿಟಿ, ರಾಜಕಾರಣ, ಅದರಲ್ಲಿ ಭಾರತ ಸಂವಿಧಾನ ಮತ್ತು ಭಾರತದ ರಾಜಕೀಯ ಮತ್ತು ಜಾಗತಿಕ ರಾಜಕೀಯ ವಿದ್ಯಮಾನಗಳು, ಇತಿಹಾಸ ಹೆಚ್ಚಾಗಿ ಅದು ಬ್ರಿಟಿಷ್ ಇಂಡಿಯಾ ಅಂತ ಇಂಡಿಯನ್ ಹಿಸ್ಟ್ರಿ ಅನ್ನೋ ಒಂದು ಭಾಗವಾಗಿ, ಮತ್ತು ಪ್ರಸಿದ್ಧ ರಾಜಮನೆತನಗಳು ಪ್ರಾಚೀನ ಕಾಲದನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ದೇಶ ಮತ್ತು ವಿದೇಶದ ಭೌಗೋಳಿಕ ಅಂಶಗಳು, ಕರ್ನಾಟಕದ ಸ್ಪೆಸಿಫಿಕ್ ಪರೀಕ್ಷೆ ಬರೆಯೋದಾದರೆ ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳ, ಕರ್ನಾಟಕದ ಆರ್ಥಿಕತೆ, ರಾಜಕೀಯ ವಿದ್ಯಮಾನಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಆಮೇಲೆ ಆರ್ಥಿಕ ಅಂಶಗಳು, ಇದರಲ್ಲಿ ಹೆಚ್ಚಾಗಿ ಒಂದು ಅಭಿವೃದ್ಧಿ ಯೋಜನೆಗಳು, ಪ್ಲ್ಯಾನಿಂಗು, ಕೃಷಿ, ಕೈಗಾರಿಕೆ, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್, ಟ್ರೇಡ್, ಇಂಟರ್ನ್ಯಾಷನಲ್ ಟ್ರೇಡ್, ಮತ್ತು ಬಜೆಟ್, ಸರ್ವೇಸ್, ಸೆನ್ಸಸ್ ಇಂಥದ್ದು, ಮತ್ತು ನ್ಯಾಚುರಲ್ ರಿಸೋರ್ಸಸ್, ಈ ಪಾರ್ಟ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಬೇಸಿಕ್ ಸೈನ್ಸ್ ಅಂತ ನಾನು ಹೇಳಿದೆ. ಒಂದು ವಿಚಾರವನ್ನು ಬಹಳ ಮುಖ್ಯವಾಗಿ ಹೇಳಬೇಕು, ಸಾಮಾನ್ಯವಾಗಿ ಸ್ಕೂಲ್ ಲೆವೆಲ್ನಲ್ಲಿ ಇರುವಂಥ ಸೈನ್ಸ್, ಸೋಷಿಯಲ್ ಸೈನ್ಸ್ ಇದೆಲ್ಲವೂ ಕೂಡ ಒಂದು ಅಧ್ಯಯನ ವಿಷಯವಾಗಿರ್ತದೆ ಅಂತ.
ಇದಿಷ್ಟು ಸಾಮಾನ್ಯವಾಗಿ ಒಂದು ಬರುವಂಥ ಏರಿಯಾಗಳು. ಇಷ್ಟು ಏರಿಯಾಗಳ ಮೇಲೆ ಕಾನ್ಸಂಟ್ರೇಟ್ ಮಾಡುವವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆ ಗಮನ ಹರಿಸ್ಬೋದು. ಓಕೆ ಸರ್, ಸೊ ತುಂಬ ಒಂದು ವಿಷಯಗಳ ಒಂದು ಅಂಶಗಳನ್ನು ನಮ್ಗೆ ತಿಳಿಸ್ಕೊಟ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಅಂತ. ಇನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಈ ಒಂದು ವಿಷಯಗಳನ್ನು ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅದನ್ನು ಕೂಡ ತಾವು ತಿಳಿಸ್ಕೊಡ್ತೀರಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಆ ಒಂದು ಸಿಲೆಬಸ್ ಇರಲಿ ಅಥವಾ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಹೇಳುವಂಥದ್ದನ್ನು ನಾವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಸರ್ ಮುಖಾಂತರ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ಸರ್ದು ದಾರಿದೀಪ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅದರಲ್ಲಿ ಬರುವಂತಹ ಹಲವಾರು ಫ್ರೀ ಆದ ಸ್ಟಡಿ ಮೆಟೀರಿಯಲ್ನ ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಆ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ಒಂದು ವಿಶೇಷ ಸರಣಿ ಏನಿದೆ ಅದರಲ್ಲಿ ಈ 2ನೇ ಭಾಗ ಅಷ್ಟೇ ಮುಗಿತು. ಇನ್ನು ಹಲವಾರು ಭಾಗಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಬಹಳ ಒಂದು ಕಾನ್ಫಿಡೆನ್ಸ್ ತರುವಷ್ಟು ಸರ್ನ ಒಂದು ಜೊತೆ ನಮ್ಮ ಮಾತುಕತೆ ನಡೀಲಿಕ್ಕಿದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ.